ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಮಾಡೋಣ. ಚಾಪ್ಟರ್ 12 ಇಂಟ್ರೊಡಕ್ಷನ್ ಆಯಿತು. ಗೊತ್ತಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಸಿಮೆಟ್ರಿ ಅಂದರೆ ಏನು ಅದರದ್ದೆಲ್ಲ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈಗ ಶಾರ್ಟ್ ಆಗಿ ಮತ್ತೆ ಹೇಳಿ ಸ್ಟಾರ್ಟ್ ಮಾಡೋಣ. ನೋಡಿ, ಸಿಮೆಟ್ರಿ ಅಂದರೆ ಏನು? ಯಾವುದೇ ಫಿಗರ್ನ ಈಕ್ವಲ್ ಆಗಿ ಡಿವೈಡ್ ಮಾಡೋದು. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಫಿಗರ್ ಇತ್ತು ಅಂತ ಇಟ್ಕೊಳ್ಳಿ. ಈಕ್ವಲ್ ಆಗಿ ನಾವು ಡಿವೈಡ್ ಮಾಡೋದು. ರಿಫ್ಲೆಕ್ಷನ್ ಇದ್ದಂಗೆ ಇರಬೇಕು. ಓಕೆ, ಅದು ಓವರ್ಲ್ಯಾಪ್ ಆಗ್ಬೇಕು. ಈ ತರ ಪೇಪರ್ ಇದೆ ಅನ್ಕೊಳ್ಳಿ, ಅದನ್ನ ನಾವು ಫೋಲ್ಡ್ ಮಾಡಿದ್ರೆ ಓವರ್ಲ್ಯಾಪ್ ಆಗ್ಬೇಕು. ಆ ರೀತಿ ಡಿವೈಡ್ ಮಾಡಿದ್ರೆ ಅದನ್ನ ನಾವು ಏನಂತೀವಿ? ಸಿಮೆಟ್ರಿ ಅಂತ ಅಂತೀವಿ. ಓಕೆ, ಈ ಲೈನ್ ಇದೆಯಲ್ಲ, ಈ ಲೈನ್ ಏನ್ ಡಿವೈಡ್ ಮಾಡುತ್ತೆ, ಆ ಲೈನ್ ಏನಂತೀವಿ ನಾವು? ಲೈನ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಓಕೆ, ಇದನ್ನೆಲ್ಲ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ. ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ. ಈಗ ಅದ್ರ ರಿಲೇಟೆಡ್ ಎಕ್ಸಸೈಸ್ ಅಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ, ಮಾಡೋಣ. ನೋಡಿ ಏನಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಕಾಪಿ ದ ಫಿಗರ್ಸ್ ವಿತ್ ಪಂಚರ್ ಹೋಲ್ಸ್ ಅಂಡ್ ಫೈಂಡ್ ದ ಆಕ್ಸಸ್ ಆಫ್ ಸಿಮೆಟ್ರಿ ಫಾರ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ರೀತಿ ಫಿಗರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೋಲ್ ಇದೆ. ಇದನ್ನ ಯಾವ ರೀತಿ ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗತ್ತೆ? ನೋಡಿ, ನಾವು ಡಯಾಗ್ನಲಿ ಕಟ್ ಮಾಡಿದಾಗತ್ತಾ? ಆಗಲ್ಲ. ಸೊ ನಾವೇನ್ ಮಾಡ್ಬೇಕು? ಸೆಂಟ್ರಲ್ಲಿ ಕರೆಕ್ಟ್ ಈ ರೀತಿ ಕಟ್ ಮಾಡ್ಬೇಕು. ಈ ರೀತಿ ಪೇಪರ್ ಅನ್ಕೊಳ್ಳಿ, ಈ ರೀತಿ ನಾವು ಕಟ್ ಮಾಡಿದಾಗ ಹಿಂಗ್ ಫೋಲ್ಡ್ ಮಾಡಿದ್ರೆ ಏನಾಗತ್ತೆ? ಓವರ್ಲ್ಯಾಪ್ ಆಗತ್ತೆ. ಅಂದ್ರೆ ಈ ಹೋಲ್ ಮೇಲೆ ಈ ಹೋಲ್ ಕುತ್ಕೋಬೇಕು ಹಿಂಗ್ ಫೋಲ್ಡ್ ಮಾಡಿದಾಗ. ಅವಾಗ ಅದು ರಿಫ್ಲೆಕ್ಷನ್ ತರ ಇರ್ಬೇಕು. ಆಕ್ಚುಲಿ ರಿಫ್ಲೆಕ್ಷನ್, ಮಿರರ್ ಇಮೇಜ್ ಹೆಂಗಿರುತ್ತೋ, ರಿಫ್ಲೆಕ್ಷನ್ ಹೆಂಗಿರುತ್ತೋ ಸೇಮ್ ಹಂಗಿದ್ರೆ ಮಾತ್ರ ಅದು ಸಿಮೆಟ್ರಿ ಆಗುತ್ತೆ. ಇಲ್ಲಾಂದ್ರೆ ಸಿಮೆಟ್ರಿ ಆಗೋದಿಲ್ಲ. ಓಕೆ, ಈಗ ನೋಡಿ, ಲೈನ್ ಆಫ್ ಸಿಮೆಟ್ರಿ ಅಂದ್ರೆ ಇದು ಇದಾಯ್ತು. ಓಕೆ, ಈ ಫಿಗರಿಗೆ. ಈಗ ಈ ಫಿಗರ್, ಬಿ ಫಿಗರ್ ನೋಡಿ, ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಹೋಲ್ಸ್. ಸೊ ಇದನ್ನ ಯಾವ ರೀತಿ ಕಟ್ ಮಾಡಿದ್ರೆ ಓವರ್ಲ್ಯಾಪ್ ಆಗತ್ತೆ? ನೋಡಿ, ನಾವು ಸಪೋಸ್ ಈ ರೀತಿ ವರ್ಟಿಕಲಿ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಇದನ್ನ ಫೋಲ್ಡ್ ಮಾಡಿದ್ರೆ ನೋಡಿ, ಇಲ್ಲಿ ಹೋಲ್ಸ್ ಇದಾವೆ, ಇಲ್ಲಿ ಹೋಲ್ಸ್ ಇದಾವೆ ಇಲ್ಲ. ಸೊ ಅವಾಗ ಅದು ಸಿಮೆಟ್ರಿ ಆಗಲ್ಲ. ಓಕೆ, ಇಲ್ಲಿ ಕಟ್ ಮಾಡಿದ್ವಿ ಅನ್ಕೊಳ್ಳಿ, ಲೈನ್ ಹಾಕಿದ್ವಿ, ಫೋಲ್ಡ್ ಮಾಡಿದ್ವಿ, ಆಗ ಇಲ್ಲಿ ಹೋಲ್ಸ್ ಇದಾವೆ, ಇಲ್ಲಿ ಹೋಲ್ಸ್ ಇಲ್ಲ. ಸೊ ಅದು ಓವರ್ಲ್ಯಾಪ್ ಆಗಲ್ಲ. ಸೊ ದಿಸ್ ಇಸ್ ನಾಟ್ ಎ ಸಿಮೆಟ್ರಿ. ಸೊ ಯಾವ ರೀತಿ ಕಟ್ ಮಾಡ್ಬೇಕು ನಾವು? ಯಾವ ರೀತಿ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ ನೋಡಿ. ಈ ರೀತಿ ಡಯಾಗ್ನಲ್, ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ. ನಾನು ಫ್ರೀ ಹ್ಯಾಂಡ್ ಆಗಿ ಮಾಡಿದ್ದೀನಿ. ಓಕೆ, ಈಗ ಈ ರೀತಿ ಕಟ್ ಮಾಡಿದಾಗ ನಾವು ಫೋಲ್ಡ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಫೋಲ್ಡ್ ಮಾಡಿದ್ರೆ ಈ ಹೋಲ್ ಮೇಲೆ ಈ ಹೋಲ್ ಕುತ್ಕೊಳ್ಳುತ್ತೆ, ಕರೆಕ್ಟ್ ಓವರ್ಲ್ಯಾಪ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ದ ಲೈನ್ ಆಫ್ ಸಿಮೆಟ್ರಿ ಅಂತ. ಓಕೆ, ಈಗ ಸಿ ಫಿಗರ್ ನೋಡಿ, ಈ ರೀತಿ ಇದೆ. ಇಲ್ಲಿ ಎರಡು ಹೋಲ್ಸ್ ಇದಾವೆ. ಸೊ ಇದನ್ನು ಅಷ್ಟೇ ಸೇಮ್ ಆಗುತ್ತೆ. ಹಿಂಗ್ ಮಾಡಿದ್ರೆ ಆಗಲ್ಲ, ಇಲ್ಲಿ ಹೋಲ್ಸ್ ಇರಲ್ಲ, ಓವರ್ಲ್ಯಾಪ್ ಆಗಲ್ಲ. ಹಿಂಗ್ ಫೋಲ್ಡ್ ಮಾಡಿದಾಗ ನೋಡಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಈ ರೀತಿ ಲೈನ್ ಹಾಕ್ಬೇಕು. ಈ ರೀತಿ ಫೋಲ್ಡ್ ಮಾಡಿದಾಗ ಈ ಹೋಲ್ ಮೇಲೆ ಈ ಹೋಲ್ ಕುತ್ಕೋಬೇಕು. ಓಕೆ, ಕರೆಕ್ಟ್ ಮಿಡ್ ಪಾಯಿಂಟಿಗೆ. ಓಕೆ, ಕರೆಕ್ಟ್ ಮಿಡ್ ಪಾಯಿಂಟಿಗೆ ಮಾಡ್ಬೇಕು. ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಲೈನ್ ಆಫ್ ಸಿಮೆಟ್ರಿ. ಈಗ ಇದು ನೋಡಿ, ಇಲ್ಲಿ ಎರಡಿದಾವೆ, ಇಲ್ಲಿ ಎರಡಿದಾವೆ. ಸೊ ಈ ರೀತಿ ಲೈನ್ ಹಾಕಿದ್ರೆ ಹಿಂಗ್ ಫೋಲ್ಡ್ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಈ ಹೋಲ್ಸ್ ಹೋಗಿ ಇಲ್ಲಿ ಕೂಡುತ್ತೆ. ಆದ್ರೆ ಇಲ್ಲಿ ಇಲ್ಲ, ಇಲ್ಲಿ ದೂರ ದೂರ ಇದಾವೆ ನೋಡಿ. ಅಷ್ಟಕ್ಕೂ ಈ ಹೋಲ್ಸ್ ಇಲ್ಲಿ ಇಲ್ಲ. ಸೊ ಓವರ್ಲ್ಯಾಪ್ ಆಗಲ್ಲ. ಸೊ ನಾವು ಯಾವ ರೀತಿ ಕಟ್ ಮಾಡ್ಬೋದು ನೋಡಿ, ಈ ರೀತಿ ಕಟ್ ಮಾಡಿದಾಗ ಹಾರಿಜಾಂಟಲಿ ಈ ರೀತಿ ಫೋಲ್ಡ್ ಮಾಡಿದಾಗ ಕರೆಕ್ಟ್ ಈ ಹೋಲ್ ಮೇಲೆ ಈ ಹೋಲ್ ಕೂಡತ್ತೆ, ಈ ಹೋಲ್ ಮೇಲೆ ಈ ಹೋಲ್ ಕೂಡತ್ತೆ. ಸೊ ಯು ಕ್ಯಾನ್ ಸೇ ದಿಸ್ ಇಸ್ ದ ಲೈನ್ ಆಫ್ ಸಿಮೆಟ್ರಿ ಅಂತ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ನೋಡಿ, ಈಗ ಈ ಫಿಗರ್ ಅಲ್ಲಿ 4 ಹೋಲ್ಗಳಿವೆ. ಸೊ ನಾವು ನೋಡಿ, ಲೈನ್ ಆಫ್ ಸಿಮೆಟ್ರಿ ಇಲ್ಲಿಂದ ಹೇಳ್ಕೊಂಡ್ವಿ ಅನ್ಕೊಳ್ಳಿ. ಇಲ್ಲಿಂದ ಡ್ರಾ ಮಾಡಿದ್ರೇನು, ನಾವು ಈ ರೀತಿ ಫೋಲ್ಡ್ ಮಾಡಿದ್ರೇನು ಓವರ್ಲ್ಯಾಪ್ ಆಗುತ್ತಲ್ವಾ? ಇಲ್ಲಿ ಹೋಲ್ ಇಲ್ಲಿಗೆ ಮೇಲೆ ಆಗುತ್ತೆ, ಈ ಹೋಲ್ ಇದ್ರ ಮೇಲೆ ಬರುತ್ತೆ. ಸೊ ಓವರ್ಲ್ಯಾಪ್ ಆಗುತ್ತಲ್ವಾ? ಸೊ ಇಲ್ಲಿಂದ ಇಲ್ಲಿ ಒಂದು ಲೈನ್ ಮಾಡ್ಬೇಕು. ಇನ್ನು ನೋಡಿ,
ಈ ರೀತಿ ಡ್ರಾ ಮಾಡಿದ್ವಿ ಅಂದ್ಕೊಳ್ಳಿ, ಈ ರೀತಿ ಡ್ರಾ ಮಾಡಿ ಈ ರೀತಿ ಫೋಲ್ಡ್ ಮಾಡಿದ್ವಿ ಇದು. ಓಕೆ, ಮಾಡಿದ್ರೂ ಈ ಹೋಲ್ ಮೇಲೆ ಈ ಹೋಲ್ ಕೂಡುತ್ತಲ್ವಾ, ಸೊ ಓವರ್ಲ್ಯಾಪ್ ಆಗುತ್ತಲ್ವಾ, ಕರೆಕ್ಟ್ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನೋಡಿ. ಇದು ಒಂದು ಲೈನ್ ಆಫ್ ಸಿಮೆಟ್ರಿ ಆಯ್ತು. ಈಗ ನೋಡಿ ಡಯಾಗ್ನಲಿ ಕೂಡ ನಾವು ಈ ರೀತಿ ಹಾಕೊಂಡ್ವಿ ಅಂತ ಇಟ್ಕೊಳ್ಳಿ. ಇಟ್ಕೊಂಡ್ರೆ ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗೂ ಪೇಪರ್ ಓವರ್ಲ್ಯಾಪ್ ಆಗುತ್ತಲ್ವಾ, ಈ ಹೋಲ್ ಮೇಲೆ ಈ ಹೋಲ್ ಕರೆಕ್ಟ್ ಕೂಡುತ್ತೆ. ಇನ್ನು ಈ ಹೋಲ್ ಹಾಫ್ ಕರೆಕ್ಟ್, ಹಾಫ್ ಈ ಕಡೆ ಇರುತ್ತೆ, ಹಾಫ್ ಅದ್ರ ಮೇಲೆ ಕೂಡುತ್ತೆ. ಸೊ ಇದನ್ನು ಅದೇ ರೀತಿ ಆಗುತ್ತೆ. ಸೊ ಇಲ್ಲಿಂದನು ಪಾಸಿಬಲ್ ಲೈನ್ ಆಫ್ ಸಿಮೆಟ್ರಿ. ಓಕೆ, ಸೇಮ್ ಅದೇ ರೀತಿ ಈ ಡಯಾಗ್ನಲ್ ಕೂಡ ಆಗುತ್ತಲ್ವಾ, ಈ ಹಿಂಗ್ ಫೋಲ್ಡ್ ಮಾಡಿ ಈ ಹೋಲ್ ಮೇಲೆ ಕೂಡತ್ತೆ ಅಲ್ವಾ, ಓವರ್ಲ್ಯಾಪ್ ಆಗುತ್ತೆ. ಸೊ ಇಲ್ಲಿನು ಇದು ಇಷ್ಟು ಮಲ್ಟಿಪಲ್ ಲೈನ್ಸ್ ಆಫ್ ಸಿಮೆಟ್ರಿ ಆಯ್ತು. ಓಕೆ, ಈಗ ಈ ಫಿಗರ್ ನೋಡ್ರಿ, ಎಫ್ ಫಿಗರ್. ಇಲ್ಲಿ ಒಂದು ಹೋಲ್ ಇದೆ, ಇಲ್ಲಿ ಒಂದು ಹೋಲ್ ಇದೆ, ಇಲ್ಲಿ ಒಂದು ಹೋಲ್ ಇದೆ. ಸೊ ನಾವೀಗ ಇಲ್ಲಿಂದ ವರ್ಟಿಕಲ್ ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಈ ರೀತಿ ಓವರ್ಲ್ಯಾಪ್ ಆಗುತ್ತಲ್ವಾ, ಈ ಹೋಲ್ ಮೇಲೆ ಈ ಹೋಲ್ ಕರೆಕ್ಟ್ ಕೂಡುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಸೊ ಓಕೆ, ಇಲ್ಲಿಂದ ನೋಡಿ ಈಗ ಹಿಂಗ್ ಹಾರಿಜಾಂಟಲ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಇದನ್ನ ಇಲ್ಲಿ ಫೋಲ್ಡ್ ಮಾಡಿದಾಗ ಇಲ್ಲಿ ಹೋಲ್ ಇಲ್ಲ ಅಲ್ವಾ, ಇಲ್ಲಿ ಹೋಲ್ ಇಲ್ಲ, ಇಲ್ಲಿ ಎರಡೇ ಮಾತ್ರ, ಇಲ್ಲಿ ಮಾತ್ರ ಹೋಲ್ ಇದೆ, ಇಲ್ಲಿ ಇಲ್ಲ. ಸೊ ಬರಲ್ಲ, ಓನ್ಲಿ ಒನ್ ಲೈನ್ ಆಫ್ ಸಿಮೆಟ್ರಿ ಇರುತ್ತೆ. ಓಕೆ, ಈಗ ಇದು ನೋಡಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ರೆ ಇಲ್ಲಿ ಎರಡು ಹೋಲ್ ಕೊಟ್ಟಿದ್ದಾರೆ ಅಲ್ವಾ. ಸೊ ನಾವು ಇಲ್ಲಿ ಸೆಂಟರ್ ಇಂದ ಈ ವರ್ಟೆಕ್ಸ್ ಇಂದ ಇಲ್ಲಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಹಿಂಗ್ ಫೋಲ್ಡ್ ಮಾಡಿದಾಗ ಹೋಲ್ ಮೇಲೆ ಹೋಗಿ ಕೂಡುತ್ತಲ್ವಾ, ಓವರ್ಲ್ಯಾಪ್ ಆಗುತ್ತಲ್ವಾ. ಸೊ ಇದೊಂದು ಲೈನ್ ಆಫ್ ಸಿಮೆಟ್ರಿ. ಈಗ ಸಪೋಸ್ ಇಲ್ಲಿಂದ ಈ ತರ ಡ್ರಾ ಮಾಡ್ಬೋದು, ಮಾಡಿದ ಇದನ್ನ ಹಿಂಗ್ ಫೋಲ್ಡ್ ಮಾಡಿದಾಗ ಆಗ ಇಲ್ಲಿ ಹೋಲ್ ಇಲ್ಲ ನೋಡಿ, ಇಲ್ಲಿ ಹೋಲ್ ಇದೆ, ಇಲ್ಲಿ ಹೋಲ್ ಇಲ್ಲ, ಸೊ ಓವರ್ಲ್ಯಾಪ್ ಆಗಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಲೈನ್ ಆಫ್ ಸಿಮೆಟ್ರಿ. ಸೊ ಈ ಲಾಸ್ಟ್ ಒನ್ ನೋಡಿ, ಈ ಟ್ರಯಾಂಗಲ್ ನಿ ಈ ಕಡೆ ಟರ್ನ್ ಮಾಡ್ದಂಗ್ ಇದೆ, ಸೇಮ್ ಇಲ್ಲಿನೂ ಹೋಲ್ ಇದೆ, ಎರಡು ಕಡೆ ಇದೆ. ಸೊ ಇಲ್ಲಿನೂ ಒಂದೇ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ ಥ್ರೂ ದಿಸ್ ವರ್ಟೆಕ್ಸ್. ಓಕೆ, ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, ಈಗ ಯಾವ ರೀತಿ ಫಿಗರ್ಸ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಇದು ಇಲ್ಲಿ ಎರಡು ಹೋಲ್ಸ್ ಇದಾವೆ. ಸೊ ಇಲ್ಲಿ ಯಾವ ರೀತಿ ಕಟ್ ಮಾಡಿದ್ರೆ ನಮ್ಗೆ ಓವರ್ಲ್ಯಾಪ್ ಆಗತ್ತೆ, ಈ ತರ ವರ್ಟಿಕಲಿ ಥ್ರೂ ವರ್ಟಿಸ್, ಈ ವರ್ಟೆಕ್ಸ್ ಇಂದ ಈ ರೀತಿ ಸ್ಟ್ರೈಟ್ ತಂದ್ರೆ ನೋಡಿ ಇದು ಓವರ್ಲ್ಯಾಪ್ ಆಗತ್ತೆ. ಈ ಹೋಲ್ ಮೇಲೆ ಕಟ್ ಮಾಡ್ಬೇಕು. ಓಕೆ, ಈ ಕಡೆ ಹಾಫ್ ಬರ್ಬೇಕು, ಈ ಕಡೆ ಹಾಫ್ ಬರ್ಬೇಕು, ಆ ರೀತಿ ಕಟ್ ಮಾಡಿದಾಗ ಇದು ಓವರ್ಲ್ಯಾಪ್ ಆಗುತ್ತೆ. ಅದೊಂದೇ ಲೈನ್ ಆಫ್ ಸಿಮೆಟ್ರಿ ಬರುತ್ತೆ, ಯಾಕಂದ್ರೆ ಇಲ್ಲಿಂದ ಹಾಕ್ಬೋದು, ಬಟ್ ಇದು ಓವರ್ಲ್ಯಾಪ್ ಆಗಲ್ಲ. ಓಕೆ, ಈಗ ನೆಕ್ಸ್ಟ್ ಫಿಗರ್ ನೋಡಿ, ಇದು ಸರ್ಕಲ್ ಇದೆ, ಸರ್ಕಲ್ಗೆ ಇಲ್ಲಿ ಒಂದು ಹೋಲ್ ಇದೆ, ಇಲ್ಲಿ ಒಂದು ಹೋಲ್ ಇದೆ. ಸೊ ಇದನ್ನ ಯಾವ ರೀತಿ ಕಟ್ ಮಾಡಿದ್ರೆ ನೋಡಿ, ಈ ರೀತಿ ವರ್ಟಿಕಲ್ ಕಟ್ ಮಾಡಿದ್ರಂತೂ ಓವರ್ಲ್ಯಾಪ್ ಆಗುತ್ತೆ ನೋಡಿ ಅಲ್ವಾ. ಸೊ ಸೆಮಿ ಸರ್ಕಲ್ ಆಯ್ತು, ಈ ಕಡೆದು ಓವರ್ಲ್ಯಾಪ್ ಆಗುತ್ತಲ್ವಾ, ಹೋಲ್ ಮೇಲೆ ಹೋಲ್ ಕೂಡುತ್ತೆ. ಇನ್ನೊಂದು ಈ ರೀತಿ ಕಟ್ ಮಾಡಿದ್ರೇನು ಓವರ್ಲ್ಯಾಪ್ ಆಗುತ್ತೆ, ಯಾಕಂದ್ರೆ ಇದು ಕರೆಕ್ಟ್ ಮಧ್ಯ ಮಾಡ್ಬೇಕು ನೋಡಿ. ಸರ್ಕಲ್ ಇರೋದ್ರಿಂದ ಡಯಾಮೀಟರ್ ತಗೋಬೇಕು ನಾವು. ಓಕೆ, ಎಲ್ಲಾದ್ರೂ ಸೇಮ್ ಇರುತ್ತಲ್ವಾ ಡಯಾಮೀಟರ್. ಸೊ ಡಯಾಮೀಟರ್ ಅಂತಂದ್ರೆ ಥ್ರೂ ದಿಸ್ ಹೋಲ್ ನಾವು ಈ ರೀತಿ ಹಾಕೋಬೇಕು, ಹಾಕೊಂಡಾಗ ಇದು ಓವರ್ಲ್ಯಾಪ್ ಆಗತ್ತೆ. ಓಕೆ, ಈಗ ಈ ಫಿಗರ್ ನೋಡಿ, ನೆಕ್ಸ್ಟ್ ಈ ಫಿಗರ್ಗೆ 4 ಹೋಲ್ಸ್ ಇದಾವೆ. ಸೊ ಅದೇ ತರ ಇಲ್ಲಿನೂ ಈ ರೀತಿ ಹಾಕೋಬಹುದು, ಒಂದ್ ಲೈನ್ ಆಫ್ ಸಿಮೆಟ್ರಿ. ನೆಕ್ಸ್ಟ್ ಇದು ಈ ರೀತಿ ವರ್ಟಿಕಲಿ ಎರಡಾಯ್ತು ನೋಡಿ. ಇದು ಸರ್ಕಲ್ ಇರೋದ್ರಿಂದ ಇಲ್ಲಿನೂ ಹಾಕೋಬಹುದಲ್ವಾ ನೋಡಿ, ಹಿಂಗ್ ಓವರ್ಲ್ಯಾಪ್ ಆಗುತ್ತಲ್ವಾ, ಈ ಹೋಲ್ ಮೇಲೆ ಈ ಹೋಲ್ ಕೂಡತ್ತೆ, ಈ ಹೋಲ್ ಮೇಲೆ ಈ ಹೋಲ್ ಕೂಡತ್ತೆ ಅಲ್ವಾ. ಸೊ ಅದೇ ರೀತಿ ಈ ರೀತಿ ಕೂಡ ನಾವು ಹಾಕೋಬಹುದು ನೋಡಿ, ಹಿಂಗ್ ಕೂತ್ಕೊಂಡಾಗೂ ಹೋಲ್ಸ್ ಈ ಹೋಲ್ಸ್ ಮೇಲೆ ಕೂಡುತ್ತೆ. ಸೊ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ 1 2 3 4 ಲೈನ್ಸ್ ಆಫ್ ಸಿಮೆಟ್ರಿ ಇದೆ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ 3 ಹೋಲ್ಸ್ ಇದಾವೆ. ಸೊ ನಾವು ನೋಡಿ ಈ ರೀತಿ ಮಾಡ್ಬೋದು. ಒಂದು ಆಪ್ಷನ್, ಒಂದ್ ಲೈನ್ ಆಫ್ ಸಿಮೆಟ್ರಿ ಓವರ್ಲ್ಯಾಪ್ ಆಗುತ್ತಲ್ವಾ, ಇಲ್ಲಿ ಹಾಫ್ ಇದೆ, ಇಲ್ಲಿ ಹಾಫ್ ಆಗಿದೆ ಹೋಲ್.
ಓಕೆ, ಈ ಹೋಲ್ ಮೇಲೆ ಈ ಹೋಲ್ ಮೇಲೆ ಈ ಹೋಲ್ ಕೂಡತ್ತೆ ಫೋಲ್ಡ್ ಮಾಡಿದಾಗ. ಸೊ ದಿಸ್ ಇಸ್ ಒನ್ ಲೈನ್ ಆಫ್ ಸಿಮಿಟ್ರಿ. ಓಕೆ, ನಾವ್ ಹಿಂಗ್ ಮಾಡಿದ್ವಿ ಅನ್ಕೊಳ್ಳಿ, ಹಿಂಗ್ ಮಾಡಿದ್ರೆ ಹಿಂಗ್ ಫೋಲ್ಡ್ ಮಾಡಿದಾಗ ಇಲ್ಲಿ ಹೋಲ್ ಇದೆ ಬಟ್ ಇಲ್ಲಿ ಹೋಲ್ ಇಲ್ಲ. ಸೊ ಇಲ್ಲಿ ಒಂದೇ ಲೈನ್ ಆಫ್ ಸಿಮಿಟ್ರಿ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್? ಈಗ ನೆಕ್ಸ್ಟ್